ಇವತ್ತು ಕೂಡ ಒಂದು ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇವತ್ತು ನಾನು ಮಾಡಿ ತೋರಿಸಿದ್ದೀನಿ ಹೆಲ್ದಿಯಾಗಿರುವಂಥ ಸೋಯಾ ಮಂಚೂರಿಯನ್. ತುಂಬ ಸಿಂಪಲ್ಲು ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನೋಡಿ ಸೋಯಾಬೀನ್ ತೊಗೊಂಡಿದ್ದೀನಿ. ಇದನ್ನು ಒಂದು ಸರಿ ನಾವಿಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ಒಂದು 5ರಿಂದ 6 ನಿಮಿಷ ಇದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಕುದಿಸ್ಬೇಕು. ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಈಗ ಸ್ವಲ್ಪ ಹೊತ್ತು ಕುದಿಸಿದ ಮೇಲೆ ಈ ಸೋಯಾಬೀನ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಯಾಕಂದರೆ ನಾವಿಲ್ಲಿ ಅರಿಶಿನ ಕೂಡ ಹಾಕ್ತಿದ್ದೀವಲ್ಲ ಆದ್ದರಿಂದ. ನೋಡಿ ಈಗ ಅರಿಶಿನ ಹಾಕ್ತಿದ್ದೀನಿ. ಇದು ಹಾಕಿ ಆಪ್ಷನಲ್, ತುಂಬ ಚೆನ್ನಾಗಿರುತ್ತೆ. ಆಪ್ಷನಲ್ ಅಂತಲ್ಲ, ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡೋಕ್ಕೆ ಸೇಮ್ ಒಂದು ಗೋಬಿ ಮಂಚೂರಿ ತಿಂತಾ ಇದ್ದೀವಿ ಅನ್ನಿಸ್ಬೇಕು, ಆ ಒಂದು ಫೀಲ್ ಕೊಡುತ್ತೆ. ಇವಾಗ ನೋಡಿ ಮೇಲ್ಗಡೆ ಬುರುಕ್ ಬರ್ತಾ ಇದೆ. ಈ ರೀತಿಯಾಗಿ ಯಾವುದು ಸೋಯಾಬೀನ್ ನೀವು ಬಿಸಿ ಮಾಡಿದಾಗ ಇದೇ ರೀತಿಯಾಗಿ ಬರುತ್ತೆ. ನೋಡಿ ಒಂದು 5ರಿಂದ 6 ನಿಮಿಷ ಆಗಿದೆ. ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ನಾವು ಒಂದು ಪ್ಲೇಟಲ್ಲಿ ತೆಗಿಬೇಕಾಗುತ್ತೆ. ಮತ್ತು ಇದರಲ್ಲಿ ಸಾಕಷ್ಟು ನೀರನ್ನ ಹೀರ್ಕೊಂಡಿರುತ್ತೆ. ಈ ನೀರನ್ನು ನಾವು ಹಿಂಡಿ ತೆಗಿಬೇಕು. ಇಲ್ಲಿ ತುಂಬ ಬಿಸಿ ಇರುವಾಗ ಮುಟ್ಟೋಕ್ಕಾಗಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನೀರನ್ನು ಹಿಂಡೋಣ. ನೋಡಿ ಎಲ್ಲನೂ ನಾನು ಈ ರೀತಿಯಾಗಿ ತಗೊಂಡು ಬರ್ತೀನಿ ಒನ್ ಬೈ ಒನ್ನು. ನೋಡಿ ಈಗ ಈ ರೀತಿಯಾಗಿ ನೀರನ್ನು ಹಿಂಡಬೇಕಾಗುತ್ತೆ. ಬೇರೆ ಒಂದು ಪ್ಲೇಟಲ್ಲಿ ಹಿಂಡ್ಕೊಳ್ಳಿ, ಇದರಲ್ಲಿ ಹಿಂಡಕ್ಕೆ ಹೋಗ್ಬೇಡಿ. ಯಾಕಂದರೆ ಮತ್ತೆ ಬೇರೆ ಸೋಯಾಬೀನ್ ಆ ನೀರನ್ನು ಹೀರ್ಕೊಂಡ್ಬಿಡುತ್ತೆ. ಅದರಿಂದ ಇಲ್ಲಿ ನೋಡಿ ಎಲ್ಲರೂ ನಾನು ಈ ರೀತಿಯಾಗಿ ಹಿಂಡ್ಕೊಂಡ್ಬಂದಿದ್ದೀನಿ. ಜಾಸ್ತಿ ಹಿಂಡಬೇಕು ಅಂತ ಇಲ್ಲ, ಮೀಡಿಯಮಾಗಿ ನೀರಿನ ಅಂಶ ಹೋದರೆ ಸಾಕು ಅದರೊಳಗೆ. ಇಲ್ಲಿ ನೋಡಿ 2 ಚಮಚದಷ್ಟು ಇಲ್ಲಿ ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ. ಹಾಗೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. 1/4 ಚಮಚ ಅಥವಾ ಅರ್ಧ ಚಮಚದಷ್ಟು ಇಲ್ಲಿ ಕೊತ್ತಂಬರಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ಇಲ್ಲಿ ನಾನು ಒಂದು ಸಣ್ಣ ಚಮಚ ಅಂದರೆ ಒಂದು 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕಿದ್ದೀನಿ. ಇದನ್ನು ಚಮಚದ ಸಹಾಯದಿಂದ, ಇಲ್ಲ ಅಂದರೆ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೋದು. ಚಮಚದಿಂದ ಅಂದರೆ ಅಂಟ್ಕೊಂಡಂಗೆ ಆಗುತ್ತೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ನಾವು ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕೋಟಿಂಗ್ ಹಿಡಿಯುತ್ತೆ ಎಲ್ಲ ಒಂದು ಸೋಯಾಬೀನ್ಗೂ. ಇಷ್ಟಾದರೆ ಸಾಕಾಗುತ್ತೆ. ಈಗ ಒಂದು ಪ್ಯಾನಲ್ಲಿ ನಾವು ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಹೇಗೆ ಬಿಸಿ ಮಾಡೋದು ಅಂತ ಹೇಳಿದ್ರೆ, ಸ್ವಲ್ಪ ಎಣ್ಣೆ, 1 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನು ನಾವು ಫ್ರೈ ಮಾಡಬೇಕು. ತಳ ಹಿಡ್ಕೊಂಡಂಗೆ ಆಗುತ್ತೆ. ನಾನ್ ಸ್ಟಿಕ್ ಆದರೆ ಎಣ್ಣೆ ಹಾಕೋ ಅವಶ್ಯಕತೆ ಕೂಡ ಇಲ್ಲ, ಹಾಗೆ ನೀವು ಫ್ರೈ ಮಾಡ್ಕೋಬೋದು. ಇಲ್ಲಿ ನಾನು ಸ್ಟೀಲಿಂದ ಉಪಯೋಗಿಸಿರೋದ್ರಿಂದ ಎಣ್ಣೆ ಹಾಕಲೇಬೇಕು. ಮತ್ತು ಸ್ವಲ್ಪ ಹಿಡ್ದಂಗೆ ಆಗುತ್ತೆ. ಕೆಳಗಡೆ ಕಪ್ ಕೂಡ ಆಗುತ್ತೆ, ತೊಂದರೆ ಇಲ್ಲ. ಆದರೆ ಎಲ್ಲ ಒಂದು ಸೋಯಾಬೀನ್ಗೂ ಚೆನ್ನಾಗಿ ಮಸಾಲೆ ತಾಗಿರುತ್ತೆ. ನೋಡಿ ಒಂದು 5 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣ ಉರಿಯಲ್ಲಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ, ಈಗ ಇಷ್ಟಾದರೆ ಸಾಕಾಗುತ್ತೆ. ಮತ್ತು ಘಮ ಕೂಡ ಪರಿಮಳ ಚೆನ್ನಾಗಿ ಬರ್ತಾ ಇರುತ್ತೆ, ಘಮ ಅಂತ. ಇಷ್ಟ ಆದಮೇಲೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕಾಗುತ್ತೆ ನಾವು. ನೋಡಿ ನಾನು ಹೇಳಿದ್ದೆಲ್ಲ ನಾನ್ ಸ್ಟಿಕ್ ಆದರೆ ಎಣ್ಣೆ ಹಾಕೋ ಅವಶ್ಯಕತೆ ಕೂಡ ಇಲ್ಲ, ಅದೇ ರೀತಿ ಹಾಗೇ ಫ್ರೈ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಏರ್ ಫ್ರೈಯಲ್ಲಿ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಪ್ಲೇಟಲ್ಲಿ ಇದನ್ನು ತೆಗೆದಿಟ್ಕೊಳ್ತೀನಿ. ಮತ್ತು ಇದೇ ಒಂದು ಪ್ಯಾನ್ನ ನಾನು ತೊಳ್ಕೊಂಬರ್ತೀನಿ. ಒಂದೇ ಪ್ಯಾನಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡೋಕ್ಕೆ ಸೇಮ್ ಗೋಬಿ ಥರನೇ ಕಾಣ್ತಾ ಇದೆ. ಮತ್ತು ಅದೇ ಒಂದು ಪ್ಯಾನ್ಗೆ ಅರ್ಧ ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಾಗೂ ಸಣ್ಣದಾಗಿ ಹೆಚ್ಚಿರುವಂಥ ಇಲ್ಲಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಪರಿಮಳ ಕೊಡುತ್ತೆ. ನಾನು ಸ್ಪೈಸಸ್ ಜಾಸ್ತಿ ಏನೂ ಆ್ಯಡ್ ಮಾಡ್ತಿಲ್ಲ. ಬೇಕು ಅಂದವರು ಸೋಯಾ ಸಾಸ್, ಚಿಲ್ಲಿ ಸಾಸ್ ಹಾಕೋಬೋದು. ಅದು ಸಿಂಪಲ್ಲಾಗಿ ಹೆಲ್ದಿಯಾಗಿ ನಾನು ಮಾಡಿ ತೋರಿಸಿರೋದ್ರಿಂದ ಇದು ಏನೂ ಹಾಕಿಲ್ಲ ನಾನು. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಮತ್ತು ಇಲ್ಲಿ ನಾನು ಮೇನಾಗಿ ಏನು ಮಾಡ್ತೀನಿ ಅಂದರೆ, ಇಲ್ಲಿ 1 ಚಮಚದಷ್ಟು ಕಾರ್ನ್ಫ್ಲವರಿಗೆ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ತೀನಿ. ಜೊತೆಗೆ ಇಲ್ಲಿ ನೋಡಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆಯಲ್ಲ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ರ ಜೊತೆಗೆ ಹಾಕ್ತಿದ್ದೀನಿ. ಲಾಸ್ಟಿಗೆ ಕೂಡ ಹಾಕ್ಬೋದು, ಹೀಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಪರಿಮಳ ಬಿಟ್ಕೊಳ್ಳುತ್ತೆ. ಇದನ್ನು ಫ್ರೈ ಮಾಡಬೇಕು ಅಂತಿಲ್ಲ, ಜಸ್ಟ್ ಮಿಕ್ಸ್ ಮಾಡಿದರೆ ಆಯ್ತು ಅಷ್ಟೇ. ಈಗ ನಾನು ಹೇಳ್ದಂಗೆ 1 ಚಮಚದಷ್ಟು ಕಾರ್ನ್ಫ್ಲವರು, ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಯಾಕಂದರೆ ಪ್ಯಾನಲ್ಲಿ ಹಾಕಿದಾಗ ಒಂದೇ ಸರಿ ಗಟ್ಟಿಯಾಗಿ ಕುತ್ಕೋಬಾರ್ದು ಅಂತ. ನೋಡಿ ಈಗ ಹಾಕಿಬಿಟ್ರೆ ಒಂಥರ ದೋಸೆ ಥರ ಕುಂತ್ಬಿಡುತ್ತೆ. ಜಸ್ಟ್ ನಮಗೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ, ಗಂಟು ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ. ಈಗ ಬೇಕಾದರೆ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೋದು, ಸೇರಿಸ್ಕೋಬೋದು. ಇವಾಗ ನಮಗೆ ಒಂಥರ ಜಲ್ಲಿ ಥರ ಆಗಿಬಿಡುತ್ತೆ. ನೋಡಿ ಬೇಕಾದಾಗ ಸ್ವಲ್ಪನೇ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಹಾಕಬೇಡಿ, ಪಾಯಸ ಥರ ಆಗುತ್ತೆ. ಅದರಿಂದ ಇನ್ನು ಸ್ವಲ್ಪ ಬೇಕು ಅನಿಸಿದ್ರೆ ಹಾಕ್ಕೊಂಡು ಇಲ್ಲಿ ನಾವು ಒಂದು ಗ್ರೇವಿನ ರೆಡಿ ಮಾಡ್ಕೊಂಡಂಗಾಯಿತು. ಇದಕ್ಕೆ ಮತ್ತು ನೀವು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೋದು, ಯಾಕಂದರೆ ಇದು ಸ್ವಲ್ಪ ಪ್ಲೇನ್ ಇರುತ್ತಲ್ವ, ಆದ್ದರಿಂದ ನೋಡಿ ಉಪ್ಪನ್ನು ಹಾಕಿಬಿಟ್ಟು ಮತ್ತೊಂದು ಸರಿ ಮಿಕ್ಸ್ ಮಾಡಿ. ಈಗ ನಾವೇನು ಸೋಯಾಬೀನ್ನ ನಾವಿಲ್ಲಿ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿಬಿಟ್ರೆ ಸಿಂಪಲ್ಲಾಗಿ ಸೋಯಾಬೀನ್ ಮಂಚೂರಿ ರೆಡಿ. ಇಷ್ಟೇ ಸಿಂಪಲ್ ಮತ್ತು ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ದಿ, ಹೈ ಪ್ರೋಟೀನ್ ಆಗಿರುವಂಥ ರೆಸಿಪಿ ಅಂತ ಕೂಡ ಹೇಳ್ಬೋದು. ನೋಡಿ
ಇಷ್ಟೆ. ಮತ್ತು ಇದನ್ನೇನು ಫ್ರೈ ಮಾಡಬೇಕು ಅಂತಿಲ್ಲ, ಜಸ್ಟ್ ಮಿಕ್ಸ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ತಿಂತಾ ಇದ್ದರೆ ಹೊಟ್ಟೆ ಕೂಡ ತುಂಬುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಈ ರೀತಿಯಾಗಿ ಟ್ರೈ ಮಾಡಿ, ಹೇಗಿತ್ತು ನೀವು ಮಾಡಿದ್ರಾ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ನೋಡಿ, ಸಿಂಪಲ್ಲಾಗಿ ಸಾಫ್ಟಾಗಿ ನಮಗೆ ಸೋಯಾಬೀನ್ ರೆಡಿಯಾಗಿದೆ, ಸೋಯಾಬೀನ್ ಮಂಚೂರಿ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.